ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಜವಾನರು ಓಡಿ ಬಂದು, ಏನಾಯ್ತು ಶಿವಪ್ಪ ಎಂದರು. ನಾಯಿ ಮರಿ ಈಜ್ಲಿ ಅಂತ ತೊಟ್ಟೆ ಒಳಗಡೆ ಹಾಕ್ದೆ, ಅದು ಮುಳುಗೋಯ್ತು ಎಂದೆ. ಮರಿಯನ್ನು ಈಚೆಗೆ ತೆಗೆದಾಗ ಅದಕ್ಕೆ ಪ್ರಾಣವಿರಲಿಲ್ಲ. ಆದರೆ ಅದು ಮುಳುಗೋದಕ್ಕೆ ಮುಂಚೆ ನನ್ನ ಕಡೆ ನೋಡಿದುದನ್ನು ಮಾತ್ರ ಎಂದಿಗೂ ಮರೆಯಲಾರೆ. ಅವಳು ನನ್ನ ಕಡೆ ದೃಷ್ಟಿ ಬೀರಿ ಒಳಗೆ ಹೋದಾಗ ನನಗೆ ನಾಯಿ ಮರಿಯ ನೆನಪು ಬಂತು. ಇನ್ನು ಮೇಲೆ ಅದೇ ರೂಮ್ನಲ್ಲಿ ವಾಸ ಮಾಡೋದು ಸರಿ ಇಲ್ಲ ಅಂತ ನನಗೆ ತೋರ್ತು. ಪ್ರಪಂಚನೇ ತಲೆ ಕೆಳಗಾದರೂ ಆ ಕಪ್ಪು ಹುಡುಗಿಯನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸೋದಕ್ಕೆ ನಾನು ಸಿದ್ಧನಿರಲಿಲ್ಲ. ನನ್ನ ಕನಸಿನ ಪ್ರೇಯಸಿಯಾದ ಚಂದ್ರಮುಖಿಯಲ್ಲಿ ಇವಳೆಲ್ಲಿ? ಅಮಾವಾಸ್ಯೆಯನ್ನು ಪೂರ್ಣಿಮೆಯನ್ನು ಹೋಲಿಸಲು ಸಾಧ್ಯವೇ? ನಮ್ಮ ತಾಯಿ ಆಗಾಗ್ಗೆ ಹೇಳುತ್ತಿದ್ದರು, ನಮ್ಮ ಶಿವು ಮನ್ಮಥನ ಆಗಿದ್ದಾನೆ, ಅವನಿಗೆ ರತಿಯಂತಹ ಹುಡುಗಿಯನ್ನೇ ಆರಿಸಿ ತರುತ್ತೇನೆ. ನಾನು ಮನ್ಮಥನಲ್ಲದಿದ್ದರೂ ಗೌರವರ್ಣದ ಸುಂದರ ಯುವಕ. ಆದರೆ ಅವಳು ರತಿಯೇ? ನನಗೆ ತುಂಬ ನಗು ಬಂತು. ರತಿಯ ಹೆಸರಿನೊಡನೆ ಇವಳ ಹೆಸರು ಹೇಳಿದರೂ ರತಿಗೆ ಅವಮಾನ. ಅದೇ ಸಂಜೆ ನಾನು ರೂಮನ್ನು ಖಾಲಿ ಮಾಡಲು ಯೋಚಿಸಿ ರಂಗರಾಜುವಿಗೆ ನನ್ನ ಉದ್ದೇಶವನ್ನು ತಿಳಿಸಿದೆ. ಮಾರನೆಯ ದಿನದಿಂದಲೇ ನಾವಿಬ್ಬರು ರೂಮಿಗಾಗಿ ಬೆಂಗಳೂರನ್ನು ಸುತ್ತತೊಡಗಿದೆವು. ಅಧ್ಯಾಯ 3. ನಾನು ಮೈ ಮುರಿದು ಆಕಳಿಸಿ ಕುರ್ಚಿಯ ಮೇಲೆ ಕುಳಿತೆ. ಕಣ್ಣುಗಳು ತಾವಾಗಿಯೇ ಬಾಗಿಲ ಕಡೆ ಹೊರಳಿದವು. ಬಾಗಿಲಿನಾಚೆ ಯಾರೂ ಕಾಣಲಿಲ್ಲ. ಸದ್ಯ ಇವತ್ತಿನ ಹೆರಿಗೆ ಕೇಸುಗಳೆಲ್ಲ ಮುಗಿದವು ಎಂದು ನನಗೆ ಸಂತೋಷವಾಯಿತು. ಡ್ಯೂಟಿಯ ಮೇಲಿದ್ದಾಗ ಲೇಬರ್ ವಾರ್ಡನ್ನು ಬಿಟ್ಟು 1 ನಿಮಿಷ ಆಚೀಚೆ ಹೋಗುವುದು ಸಹ ಸಾಧ್ಯವಿರಲಿಲ್ಲ. ಯಾಕೆಂದರೆ ಯಾವ ಗಳಿಗೆಯಲ್ಲಿ ಬೇಕಾದರೂ ಹೆರಿಗೆ ಕೇಸು ಬರಬಹುದಲ್ಲವೇ? ಇನ್ನು ಬರುವ ಪುಣ್ಯಾತಗಿತ್ತಿಯರೋ ತಾಯಿಯ ಪದವಿಗೇರಲಿರುವ ಹುಡುಗಿಯರಿಂದ ಹಿಡಿದು ಮೊಮ್ಮಕ್ಕಳನ್ನು ಕಂಡಿರುವ ಅಜ್ಜಿಯವರೆಗೆ ನಮ್ಮ ವಾರ್ಡ್ಗೆ ಬರುತ್ತಾರೆ. ತಾಯಿ ಪದವಿಗೇರಲಿರುವ ಹುಡುಗಿಯರು ಬಂದು ಬಿಟ್ಟರಂತೂ ನಮ್ಮ ಪಾಡು ನಾಯಿ ಪಾಡಾಗಿ ಬಿಡುತ್ತದೆ. ಒಂದು ಸಲ ಮಧ್ಯಮ ವರ್ಗದ ಹುಡುಗಿಯೊಬ್ಬಳನ್ನು ನೋವು ಶುರುವಾದ ಕೂಡಲೇ ಆಕೆಯ ತಾಯಿ ಕರೆದುಕೊಂಡು ಬಂದರು. ಹುಡುಗಿಗೆ ಸುಮಾರು 20 ವರ್ಷಗಳಿರಬಹುದು. ನೋವಿನಿಂದ ಹೆದರಿಕೆಯಿಂದ ಅವಳ ಮುಖ ಸುಟ್ಟ ಬದನೆಕಾಯಿಯಂತಾಗಿತ್ತು. ಹುಡುಗಿಯನ್ನು ವಾರ್ಡಿನೊಳಗೆ ಕಳುಹಿಸಿ ಅವಳ ತಾಯಿ ಹೊರಗಿದ್ದ ಬೆಂಚಿನ ಮೇಲೆ ಕುಳಿತಳು. ಹುಡುಗಿಯ ಗಾಬರಿಯ ಮುಖವನ್ನು ನೋಡಿದ ಕೂಡಲೇ ಚೊಚ್ಚಲು ಹೆರಿಗೆ ಇರಬೇಕೆಂದು ನಾನು ಊಹಿಸಿದೆ. ತಾಯಿ ಮರೆಯಾದ ಕೂಡಲೇ ಹುಡುಗಿ ಬಿಕ್ಕಿ ಬಿಕ್ಕಿ ಅಳಲು ಮೊದಲು ಮಾಡಿದಳು. ನಾನು ಅವಳ ಕೈ ಹಿಡಿದು, ಅಳಬೇಡಮ್ಮ, ಇಲ್ಲಿ ಬಾ ಎಂದು ಕರೆದೆ. ಅವಳು ಕೂಡಲೇ ನನ್ನ ಕೈ ಬಿಗಿಯಾಗಿ ಹಿಡಿದು, ನರ್ಸ್, ನನಗೆ ತುಂಬ ಹೆದರಿಕೆಯಾಗುತ್ತಿದೆ, ಏನು ಮಾಡಲಿ? ನಾನು ಸತ್ತು ಹೋಗುತ್ತೇನಂತ ಕಾಣುತ್ತದೆ, ನನಗೆ ಏನು ಗತಿ ಎಂದಳು. ಹೆದರಿಕೆಯಿಂದ ಅವಳ ದೇಹನೆಲ್ಲ ನಡುಗುತ್ತಿತ್ತು. ನಾನು ಅವಳಿಗೆ ಧೈರ್ಯ ನೀಡಲು, ಹೆದರ್ಕೋಬೇಡಮ್ಮ, ನಿನ್ನ ಹತ್ತಿರ ನಾನಿರ್ತೇನೆ, ನಿನಗೇನೂ ಆಗೋದಿಲ್ಲ ಎಂದೆ. ಅವಳು ಮತ್ತಷ್ಟು ನಡುಗುತ್ತಾ ಹೆದರಿಕೆಯಿಂದ, ನನಗೇನು ತೋಚಲಿಲ್ಲ, ಹೆರಿಗೆಯಾಗುವಾಗ ತುಂಬ ನೋವಾಗುತ್ತದೆಯೇ ನರ್ಸ್? ನಾನಿನ್ನು ಬದುಕೋದಿಲ್ಲ, ತುಂಬ ಕಷ್ಟವಾಗುತ್ತದೆಯೇ ಎಂದಳು. ನಾನು ಅವಿವಾಹಿತಳು ನರ್ಸ್, ಹೆರಿಗೆಯ ನೋವು ಕಷ್ಟ ನನಗೇನು ಗೊತ್ತು? ಇದುವರೆವಿಗೂ 100 ಹೆರಿಗೆಗಳನ್ನು ಮಾಡಿಸಿದ್ದೇನೆ. ಆದರೆ ಆಗ ನೋವಾಗುತ್ತದೆಯೇ ಎಂದರೆ ನಾನೇನು ಹೇಳಲಿ? ಆದರೂ ಅವಳಿಗೆ ಭರವಸೆ ಕೊಡುವುದು ನನ್ನ ಕರ್ತವ್ಯವಾಗಿತ್ತು. ನಾನು ಹೆದರಿದ ಮಗುವನ್ನು ಸಂತೈಸುವಂತೆ, ಏನೂ ಕಷ್ಟವಾಗುವುದಿಲ್ಲಮ್ಮ, ಎಲ್ಲೋ ಸ್ವಲ್ಪ ತೊಂದರೆ ಆಗುತ್ತೆ ಅಷ್ಟೆ ಎಂದು ಸಮಾಧಾನ ಹೇಳುತ್ತಿದ್ದಂತೆಯೇ ಆಚೆಯಿಂದ ಮತ್ತೊಬ್ಬ ಹೆರಿಗೆ ಪೇಷೆಂಟು ನೋವಿನಿಂದ ಚಿಟ್ಟನೆ ಚೀರಿದಳು. ಹುಡುಗಿ ಅರಳಿಲೆಯಂತೆ ನಡುಗಿ ನನ್ನ ತೋಳನ್ನು ಬಿಗಿಯಾಗಿ ಹಿಡಿದು, ಅವಳೇಕೆ ಹಾಗೆ ಕಿರುಚಿದಳು? ಅಷ್ಟೊಂದು ಜೋರಾಗಿ ಕಿರುಚುವಷ್ಟು ನೋವಾಗುತ್ತದೆಯೇ? ಅಯ್ಯೋ ದೇವರೇ, ನಾನೇಕೆ ಮದುವೆ ಮಾಡಿಕೊಂಡೆ? ಮದುವೆ ಮಾಡಿಕೊಳ್ಳದಿದ್ದರೆ ಹಾಯಾಗಿರಬಹುದಾಗಿತ್ತು. ನರ್ಸ್, ನನ್ನ ಗತಿ ಏನು ಎಂದು ಅತ್ತಳು. ಏನು ಗಾಬರಿಯಾಗಬೇಕಾಗಿಲ್ಲಮ್ಮ, ಹೆಂಗಸಂದ ಮೇಲೆ ಸಹನೆ ಇರಬೇಕು. ನಿನಗೆಂತಹ ಮಗು ಬೇಕು? ನಾನು ಮಾತು ಮರೆಸಲು ಪ್ರಯತ್ನಿಸಿದೆ. ಅಯ್ಯೋ, ನನಗೆಂತಹ ಮಗುವೂ ಬೇಡ, ನಾನು ಮದುವೆಯಾಗಲೇಬಾರದಾಗಿತ್ತು ಎನ್ನುತ್ತಾ ಅವಳ ಕೈಕಾಲುಗಳನ್ನು ಒದರಿ ಎಳೆಯ ಮಗುವಿನಂತೆ ಮತ್ತಷ್ಟು ಅತ್ತಳು. ನಾನು ಅವಳನ್ನು ನಗಿಸಲು, ಇದೊಂದು ಮಗುವಾದ ಮೇಲೆ ನೀನೇ ಹೇಳ್ತೀಯ,
ಇಷ್ಟೇನೇ? ಹಾಗಾದರೆ ಪ್ರತಿ ವರ್ಷವೂ ನಾನು ಇಲ್ಲಿಗೆ ಬರಲು ತಯಾರಾಗಿದ್ದೀನಿ ಅಂತ. ಈ ಸಲ ನಾನು ಉಳಿಯೋದೇ ಇಲ್ಲ. ಸ್ಕ್ರೀನಿನ ಆಚೆ ಇರುವವಳ ಚೀರಾಟ ನರಳೋದು ನಾನು ಕೇಳಲಾರೆ ಎನ್ನುತ್ತಾ ಅವಳು ಮುಖ ಹಿಂಡಿ ಚಿಟ್ಟನೆ ಚೀರಿದಳು. ಅವಳ ಕಣ್ಣಿನಿಂದ ನೀರು ಹರಿಯುತ್ತಿತ್ತು. ದೇಹ ಹೆದರಿಕೆಯಿಂದ ನಡುಗುತ್ತಿತ್ತು. ತಲೆಗೂದಲು ಕೆದರಿ ಇಪ್ಪರವಾಗಿತ್ತು. ನೋವಿನಿಂದ ಮಲಗಲಾರದೆ ಕೂರಲಾರದೆ ಅವಳು ನನ್ನ ಕೈಗಳನ್ನು ತಳ್ಳಿ ಓಡಿ ಹೋಗಲು ಯತ್ನಿಸಿದಳು. ನಾನು ಆಯಾನ ಕೂಗಿ ಅವಳನ್ನು ಮಲಗಿಸಿ ಹಿಡಿದುಕೊಂಡಿರುವಂತೆ ಹೇಳಿದೆ. ಆಯಾ ಹುಡುಗಿಯನ್ನು ಬಲವಂತದಿಂದ ಮಲಗಿಸಿದಳು. ಅವಳು ನೋವಿನಿಂದ ಚೀರುತ್ತಾ ಗಾಳಿಯನ್ನು ಗುದ್ದುತ್ತಾ ತನ್ನ ದೇಹವನ್ನೇ ಪರಚಿಕೊಂಡಳು. ದೇಹದ ರಕ್ತವನ್ನು ಹೆಪ್ಪುಗಟ್ಟಿಸುವಂತಹ ಅವಳ ಚೀತ್ಕಾರ ಅಡಗುವಷ್ಟರಲ್ಲಿ ಎಳೆಯ ಮಗುವಿನ ಆಕ್ರಂದನ ಲೇಬರ್ ವಾರ್ಡಿನಲ್ಲಿ ತುಂಬಿಕೊಂಡಿತು. ರಣರಂಗದಲ್ಲಿ ಮರಳಿ ಬಂದ ಯೋಧನಂತೆ ಹುಡುಗಿ ಬಳಲಿ ಮಲಗಿದ್ದಳು. ಅವಳ ಮುಖ ಗೋಡೆಯಂತೆ ಬೆಳ್ಳಗಾಗಿತ್ತು. ದೇಹವೆಲ್ಲ ಬೆವತು ಹೋಗಿತ್ತು. ಆಯಾ ಮಗುವನ್ನು ತೊಳೆಯಲು ತೆಗೆದುಕೊಂಡು ಹೋಗಿದ್ದಳು. ಅವಳು ಒಣಗಿದ ತುಟಿಯನ್ನು ನಾಲಿಗೆಯಿಂದ ಸವರಿಕೊಂಡು, ಎಂತಹ ಮಗು ಎಂದು ಕೇಳಿದಳು. ಎಂತಹದಾದೇಕೆ ನಿಮಗೇನು? ಸ್ವಲ್ಪ ಹೊತ್ತಿನ ಹಿಂದೆ ಮದುವೆನೇ ಮಾಡ್ಕೋಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಪಡ್ತಿದ್ರಿ. ಈಗ ಎಂತಹ ಮಗು ಅಂತ ಆತುರ ತೋರಿಸ್ತೀರಿ ಎಂದು ನಾನು ಕೀಟಲೆ ಮಾಡಿದೆ. ಅವಳು ಸಂತೋಷದಿಂದ ನಕ್ಕು, ಕೀಟಲೆ ಮಾಡಬೇಡಿ ನರ್ಸ್, ನೋವಿನಲ್ಲಿ ನಮಗೆ ಸಾಕಪ್ಪ ಮದುವೆ, ಮಕ್ಕಳು ಎನಿಸಿಬಿಟ್ಟಿರುತ್ತದೆ. ಎಂತಹ ಮಗು ಎಂದು ಮತ್ತೆ ಕೇಳಿದಳು. ಗಂಡು ಮಗು. ಬತ್ತಿ ಹೋದ ಅವಳ ಮುಖ ಮಂದಹಾಸದಿಂದ ಪ್ರಜ್ವಲಿತವಾಯಿತು. ಸಕ್ಕರೆ ಕೊಡ್ತೀರಿ ತಾನೇ? ಓಹೋ, ಆಫೀಸಿನ ಕೆಲಸ ಮುಗಿದ ಕೂಡಲೇ ಆಸ್ಪತ್ರೆಗೆ ಬರ್ತೀನಂತ ಇವರು ಹೇಳಿದ್ರು. ಇನ್ನು ಯಾಕೆ ಬಂದಿಲ್ಲವೋ? ಇನ್ನು ಬಂದರೂ ಪರವಾಗಿಲ್ಲ. ಈಗ ಸ್ವಲ್ಪ ಹೊತ್ತಿನ ಹಿಂದೆ ಬಂದಿದ್ದರೆ ಅವರನ್ನು ಜೀವ ಸಹಿತ ನೀವು ಉಳಿಸುತ್ತಿರಲಿಲ್ಲ ಅಂತ ತೋರುತ್ತದೆ ಅಲ್ಲವೇ? ಹೋಗಿ ನರ್ಸ್, ಅವಳು ನಸು ಮುನಿಸಿನಿಂದ ನುಡಿದಳು. ಅವಳ ಕಣ್ಣುಗಳು ತೃಪ್ತಿ, ಶಾಂತಿಯ ಪ್ರತಿಬಿಂಬ ತಂದಿದ್ದವು. 7-8ನೆಯ ಹೆರಿಗೆಗಾಗಿ ಬಂದವರಿಗೆ ನಮ್ಮ ಲಕ್ಷ್ಯವೇ ಇರುವುದಿಲ್ಲ. ಹೀಗೆ ಮಾಡಿ ಹಾಗೆ ಮಾಡಿ ಎಂದು ಅವರು ನಮಗೆ ಪಾಠ ಹೇಳಿಕೊಡಲು ಬರುತ್ತಾರೆ. ನಾನು ಆಕಳಿಸಿ ಮತ್ತೊಮ್ಮೆ ಮೈಮುರಿದು ಬಾಗಿಲ ಕಡೆ ನೋಡಿದೆ. ಮುಖ್ಯ ಡಾಕ್ಟರಿಬ್ಬರು ಆತುರಾತುರವಾಗಿ ವಾರ್ಡಿನ ಕಡೆ ಬಂದರು. ಅವರ ಹಿಂದೆಯೇ ಸ್ಟ್ರೆಚ್ಚರಿನ ಮೇಲೆ ಶ್ರೀಮಂತರ ಹುಡುಗಿಯೊಬ್ಬಳನ್ನು ಹೊತ್ತುಕೊಂಡು ಬಂದರು. ಮುಖ್ಯ ಡಾಕ್ಟರು ನನ್ನ ಬಳಿಗೆ ಬಂದು, ಈ ಹುಡುಗಿ ಮಂತ್ರಿಗಳ ಮಗಳು, ಆಂಬ್ಯುಲೆನ್ಸ್ ಕರೆತಂದಿದ್ದಾರೆ. ಎಲ್ಲಿ ಇನ್ನಿಬ್ಬರು ನರ್ಸ್ಗಳನ್ನು ಬರಹೇಳು ಎನ್ನುತ್ತಾ ಸೋಪು ಹಾಕಿ ಕೈ ತೊಳೆಯತೊಡಗಿದರು. ಪ್ರೇಮಳಿಗೆ ನೋವು ಶುರುವಾಗಿತ್ತು. ನಾನು ಅವಳನ್ನು ಮೇಜಿನ ಮೇಲೆ ಮಲಗಿಸಿ ಮತ್ತಿಬ್ಬರು ನರ್ಸ್ಗಳನ್ನು ಕರೆಯಲು ಹೋದೆ. ವಾರ್ಡಿನ ಹೊರಗೆ ಜವಾನರು ಸಡಗರದಿಂದ ಅಲ್ಲಿಂದಲ್ಲಿಗೆ ಓಡಾಡುತ್ತಿದ್ದರು. ಮಂತ್ರಿಗಳ ಸಂಸಾರ, ಬಂಧು ಬಳಗ, ಸ್ನೇಹಿತರೆಲ್ಲ ವಾರ್ಡಿನ ಹೊರಗೆ ಮುಳ್ಳಿನ ಮೇಲೆ ಕುಳಿತಿರುವಂತೆ ಕುಳಿತಿದ್ದರು. ಅವರ ಮುಖದಲ್ಲಿ ಆತುರ, ಕಾತುರ, ಕಳವಳವಿತ್ತು. ನಾನು ಆಚೆ ಬಂದೊಡನೆ ಮಂತ್ರಿಗಳು ಇನ್ನೂ ಎಷ್ಟು ಹೊತ್ತಾಗಬಹುದು ಎಂದರು. ಇನ್ನು ಸ್ವಲ್ಪ ಹೊತ್ತಾಗಬಹುದಂತ ಕಾಣುತ್ತೆ. ಅರ್ಧ ಗಂಟೆಗೊಂದು ಸಲ ನೋವು ಬರ್ತಾ ಇದೆ ಎನ್ನುತ್ತಾ ನಾನು ಹೊರಟು ಹೋದೆ. ಹೆಜ್ಜೆಗೆ ಇಬ್ಬರು ನರ್ಸ್ಗಳನ್ನು ನಾನು ಕರೆತಂದೆ. ಪ್ರೇಮ ನೋವಿನಿಂದ ನರಳುತ್ತಿದ್ದಳು. ಆಸ್ಪತ್ರೆಯ ಮುಖ್ಯಜರು, ನರ್ಸ್ಗಳೆಲ್ಲ ಅವಳ ಮೇಜಿನ ಸುತ್ತಲೂ ಪ್ರೋತ್ಸಾಹ, ಭರವಸೆಯ ಮಾತುಗಳನ್ನು ಆಡುತ್ತಾ ನಿಂತಿದ್ದರು. ನನ್ನ ದೃಷ್ಟಿ ಬಾಗಿಲಿನ ಕಡೆ ಹರಿಯಿತು. ಕಪ್ಪು ಹುಡುಗಿಯೊಬ್ಬಳು ನೋವಿನಿಂದ ಮುಖವನ್ನು ವಕ್ರ ಮಾಡುತ್ತಾ ಬಾಗಿಲೊರಗೆ ನಿಂತಿದ್ದಳು. ಅವಳ ಬಟ್ಟೆಗಳು ಅಸ್ತವ್ಯಸ್ತವಾಗಿದ್ದವು. ಅವಳು ನೋವನ್ನು ನುಂಗಲು ತುಟಿ ಕಚ್ಚುತ್ತಾ ಸೋತವಳಂತೆ ಬಾಗಿಲೊರಗೆ ನಿಂತಿದ್ದಳು. ಅವಳೊಡನೆ ಕಾತುರದಿಂದ ವೈದ್ಯರ ನರ್ಸಳ ಮುಖವನ್ನು ನೋಡಿ, ನನ್ನ ಮಗಳನ್ನ ಕಾಪಾಡಬೇಕು ಎಂದು ಸೆರಗೊಟ್ಟಿ ಕೇಳಿಕೊಳ್ಳುವ ತಾಯಿ ಇರಲಿಲ್ಲ. ಹೆಂಡತಿಗಾಗುತ್ತಿರುವ ಹೆರಿಗೆ ತಾನೇ ಅನುಭವಿಸುತ್ತಿರುವಂತೆ ಚಡಪಡಿಸುತ್ತಿದ್ದ ಪತಿ ಅವಳೊಡನೆ ಇರಲಿಲ್ಲ. ನೋವಿನಿಂದ ಒದ್ದಾಡುವ ಮಗಳನ್ನು ಅಕ್ಕರೆಯ ಮಾತುಗಳಿಂದ ಸಂತೈಸುವ ತಂದೆ ಇರಲಿಲ್ಲ. ಅವಳ ಸೀರೆ ಹರಿದು ಚಿಂದಿಯಾಗಿತ್ತು. ತಲೆಯ ಮೇಲೆ ದೂಡಿತ್ತು. ಅವಳು ಊಟ ಮಾಡಿ ಎಷ್ಟು ದಿನಗಳಾಗಿದ್ದವೋ? ಹೆರಿಗೆಯ ನೋವಿನಿಂದ ಬಾಗಿಲೊರಗೆ ನಿಂತಿದ್ದ ಅವಳನ್ನು ಯಾರೂ ಗಮನಿಸಿರಲಿಲ್ಲ. ಎಲ್ಲರೂ ಪ್ರೇಮಳ ಆರೈಕೆಯಲ್ಲಿ, ಪ್ರೇಮಳ ಶುಶ್ರೂಷೆಗಾಗಿ ಗಡಿಬಿಡಿಯಿಂದ ಓಡಾಡುತ್ತಿದ್ದು, ನರ್ಸ್ಗಳನ್ನು, ಮಂತ್ರಿಗಳ ತಂಡದವರನ್ನು ತಡೆದು, ಹೇಗಿದ್ದಾಳೆ, ಇನ್ನು ಎಷ್ಟು ಹೊತ್ತು ಬೇಕು ಎಂದು ಪ್ರಶ್ನಿಸುತ್ತಿದ್ದರು. ನಾನು ಪ್ರೇಮಳ ಬಳಿಗೆ ಹೋದೆ. ಅವಳ ಸುತ್ತ 4-6 ವೈದ್ಯರು, ನರ್ಸುಗಳು ನಿಂತಿದ್ದರು. ನಾನು ಬಾಗಿಲಿಗೊರಗಿ ದೈನಂದಿನ ನಿಂತಿದ್ದ ಕಪ್ಪು ಹುಡುಗಿಯ ಕಡೆ ಹೋದೆ. ನೋವು ಶುರುವಾಗಿದೆಯಲ್ಲವೇ ಎಂದೆ.
ಅವಳು ಮಾತನಾಡದೆ ತಲೆ ಅಲುಗಿಸಿ ಉಮ್ಮಳಿಸಿ ಬಂದ ನೋವನ್ನು ನುಂಗಿ ಮುಖವನ್ನು ವಿಕಾರ ಮಾಡಿದಳು. ಅವಳಿಗೆ 5 ನಿಮಿಷದಲ್ಲಿ ಹೆರಿಗೆಯಾಗುವಂತಿತ್ತು. ನಾನು ಅವಳನ್ನು ಕರೆದೊಯ್ದು ಮೇಜಿನ ಮೇಲೆ ಮಲಗಿಸಿದೆ. ಇದು ಎಷ್ಟನೇ ಹೆರಿಗೆ? ಅವಳು ಶೂನ್ಯವಾಗಿ ಎತ್ತಲೋ ನೋಡುತ್ತಾ ಮೊದಲನೆಯದು ಎಂದಳು. ಮೇಜಿನ ಮುಂದೆ ಕುಳಿತು ಲೇಬರ್ ವಾರ್ಡ್ನೊಳಗೆ ಅಡ್ಮಿಟ್ ಆದವರ ಹೆಸರು ವಿಳಾಸವನ್ನು ಬರೆದುಕೊಳ್ಳುತ್ತಿದ್ದ ನರ್ಸು ಅವಳ ಹೆಸರೇನು ಕೇಳು ಶಾರದಾ ಎಂದಳು. ನಿನ್ನ ಹೆಸರೇನು? ಅವಳು ತಕ್ಷಣ ಉತ್ತರ ಕೊಡಲಿಲ್ಲ. ಅವಳ ಮುಖ ಯಾವುದೋ ಗಾಢವಾದ ಯೋಚನೆಯ ಸುಳಿಗೆ ಸಿಕ್ಕಿದಂತೆ ತೋರಿತು. ನಾನು ಮತ್ತೆ ಹೇಳಿದೆ, ನಿನ್ನ ಹೆಸರೇನಮ್ಮ? ಅವಳು ಅನುಮಾನಿಸುತ್ತಾ ತನ್ನ ಹೆಸರು ಹೇಳಿದಳು. ಅವಳು ತನ್ನ ನಿಜವಾದ ಹೆಸರನ್ನು ಹೇಳುತ್ತಿಲ್ಲವೆಂದು ನನಗೆ ಅನುಮಾನವಾಯಿತು. ನಾನು ಗದರಿಸಿ ಕೇಳಿದೆ, ನಿನ್ನ ನಿಜವಾದ ಹೆಸರನ್ನು ಹೇಳೋ, ಸುಳ್ಳು ಹೇಳಬೇಡ. ಅವಳು ನೀರಿನಲ್ಲಿ ತೇಲುತ್ತಿದ್ದ ಕಣ್ಣುಗಳನ್ನು ನನ್ನ ಕಡೆ ತಿರುಗಿಸಿ, ನನ್ನ ನಿಜವಾದ ಹೆಸರೇ ಅದು ಎಂದಳು. ನಿನ್ನ ವಿಳಾಸ? ಅವಳು ನೋವಿನಿಂದ ಮುಖ ಹಿಂಡಿ ನನ್ನ ಪ್ರಶ್ನೆ ಕೇಳಿಸಲಿಲ್ಲವೆಂಬಂತೆ ನಟಿಸಿದಳು. ಮಾತನಾಡೋಕೆ ಬರೋದಿಲ್ಲವೇನು? ಅವಳು ನೋವಿನಿಂದ ಒದ್ದಾಡತೊಡಗಿದಳು. ನಾನು ಪ್ರಶ್ನೆ ಹೇಳುವುದನ್ನು ನಿಲ್ಲಿಸಿದೆ. ಅವಳು ಇತರೆ ಪೇಷಂಟುಗಳಂತೆ ಚೀರಾಡಿ ನರಳಾಡಿ ಕೈಕಾಲುಗಳನ್ನು ಒದರಲಿಲ್ಲ. ನೋವು ಮಿತಿಮೀರಿದಾಗ ಅವಳ ಹುಬ್ಬುಗಳು ಗಂಟಿಕ್ಕುತ್ತಿದ್ದವು. ಕೈ ಬೆರಳುಗಳು ಮಡಿಸಿಕೊಂಡು ಮತ್ತೆ ನೇರವಾಗುತ್ತಿದ್ದವು. ಹಲ್ಲುಗಳು ತುಟಿಯನ್ನು ಕಚ್ಚಿ ಹಿಡಿಯುತ್ತಿದ್ದವು. ಇಷ್ಟಾದರೂ ಅವಳು ಒಂದು ಬಾರಿಯೂ ನರಳಲಿಲ್ಲ. ತುಟಿ ಕಚ್ಚಬೇಡ, ನಿನ್ನ ಕಚ್ಚಾಟದಿಂದ ತುಟಿಯಲ್ಲಿ ಗಾಯವಾಗಿ ರಕ್ತ ಬರುತ್ತಿದೆ. ನನ್ನ ಮಾತು ಕೇಳಿ ಅವಳು ಸೀರೆಯ ಸೆರಗಿನಿಂದ ತುಟಿಯನ್ನು ಒರೆಸಿಕೊಂಡಳು. ತಲೆಯನ್ನು ಮೇಜಿನ ಮೇಲೆ ಹೊರಳಾಡಿಸಿ ಉಸಿರು ಬಿಗಿ ಹಿಡಿದಳು. ಅವಳು ಕಪ್ಪಗಿದ್ದರೂ ಮಗು ಬೆಳ್ಳಗೆ ಸುಂದರವಾಗಿತ್ತು. ಆಯಾ ಮಗುವನ್ನು ತೊಳೆಯಲು ತೆಗೆದುಕೊಂಡು ಹೋದಳು. ಇತರ ತಾಯಂದಿರಂತೆ ಅವಳು ಆಸೆ ಆತುರದಿಂದ ಎಂಥ ಮಗು ಎಂದು ಕೇಳಲಿಲ್ಲ. ಕಣ್ಣುಗಳು ಮಗುವನ್ನು ನೋಡುವ ಆಸೆಯನ್ನು ವ್ಯಕ್ತಪಡಿಸಲಿಲ್ಲ. ಆಯಾ ಮಗುವನ್ನು ತೊಳೆದು ತಂದು ತಾಯಿಯ ಪಕ್ಕದಲ್ಲಿ ಮಲಗಿಸಿದಳು. ಅವಳು ಇತರರಂತೆ ಅಳುತ್ತಿದ್ದ ಮಗುವನ್ನು ತನ್ನೆಡೆಗೆ ಅಪ್ಪಿಕೊಳ್ಳಲಿಲ್ಲ. ಮಗುವಿಗೂ ತನಗೂ ಏನೇನೂ ಸಂಬಂಧವಿಲ್ಲದವಳಂತೆ ಎಲ್ಲೋ ನೋಡುತ್ತಾ ಮಲಗಿದ್ದಳು. ಮಗು ಕೈಕಾಲುಗಳನ್ನು ಒದರಿ ಚೀರಾಡಿತು. ಆದರೆ ಅವಳು ಮಾತ್ರ ಮರದ ಗೊಂಬೆಯಂತೆ ಮಲಗಿದ್ದಳು. ನಾನು ಸೋಪು ಹಾಕಿ ಕೈ ತೊಳೆದುಕೊಂಡು ವಾರ್ಡಿನ ಬಾಗಿಲಿನ ಬಳಿಗೆ ಬಂದೆ. ಪ್ರೇಮಳ ತಾಯಿ, ತಂದೆ, ಬಂಧು ಬಳಗನೆಲ್ಲ ಏಕಕಂಠದಿಂದ ಕೇಳಿದರು, ಏನಾಯಿತು? ಎಂತಹ ಮಗು? ಅವರಿಗಿನ್ನೂ ಹೆರಿಗೆಯಾಗಿಲ್ಲ. ಪ್ರೇಮಳ ತಾಯಿ ನಿರಾಶೆಯಿಂದ, ಮಗು ಅತ್ತ ಸದ್ದು ಕೇಳಿಸಿತಲ್ಲ ಎಂದರು. ಮೊಮ್ಮಗುವಿನ ಅಳುವಿನ ಸದ್ದು ಕೇಳಲು ಆಕೆ ತುದಿಗಾಲಿನಲ್ಲಿ ಕಿವಿ ನಿಮಿರಿಸಿ ನಿಂತಿದ್ದರು. ಬೇರೆ ಪೇಷಂಟಿಗೆ ಹೆರಿಗೆಯಾಯಿತು. ಆ ಪೇಷಂಟಿನ ಮನೆಯವರು ಯಾರೂ ಬಂದಿಲ್ಲವೇನು?